ಎಲ್ರಿಗೂ ನಮಸ್ತೆ. ಲಕ್ಷ್ಮೀಸ್ ಲೈಫ್ ಸ್ಟೈಲ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ತುಂಬ ತೆಳುವಾದ ಹಾಗೆ ಸಾಫ್ಟ್ ಆದ ಹೋಳಿಗೆಯನ್ನು ಪರ್ಫೆಕ್ಟ್ ಅಳತೆಯ ಮೂಲಕ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಸಲ ಹೋಳಿಗೆ ಮಾಡೋರು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಹೂರ್ಣನ ಯಾವ ರೀತಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು, ಜೊತೆಗೆ ಕಣ್ಕನ ಯಾವುದೇ ರೀತಿಯಾದಂತಹ ಚಿರೋಟಿ ರವೆ ಯೂಸ್ ಮಾಡ್ಕೊಳ್ದೇನೆ ಪರ್ಫೆಕ್ಟಾಗಿ ಕಲಿಸ್ಕೊಳ್ಳೋದು ಹೇಗೆ ನೋಡೋಣ. ಈಗ ಹೋಳಿಗೆ ಮಾಡೋದಕ್ಕೆ ಮೊದಲಿಗೆ ಕಣ್ಕಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಈ ಕಪ್ಪಲ್ಲಿ ತೋರಿಸಿರುವಂತಹ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಮೈದಾನ ತಗೋತಿದ್ದೀನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಬೋದು. ಗೋಧಿ ಹಿಟ್ಟನ್ನು ಕೂಡ ಇದೇ ರೀತಿಯಾದಂತಹ ಪ್ರಮಾಣದಲ್ಲಿ ತಗೊಳ್ಳಿ. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು, ಜೊತೆಗೆ 1/4 ಟೀ ಸ್ಪೂನ್ಗಿಂತ ಕಡಿಮೆ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ಳಿ. ನಿಮಗೆ ಅರಿಶಿನ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಅರಿಶಿನ ಹಾಕೋದ್ರಿಂದ ಹೋಳಿಗೆ ಕಲರು ಹೊಂಬಣ್ಣ ಬರುತ್ತೆ. ನಿಮ್ಗೇನಾದ್ರೂ ಕಲರ್ ಇಷ್ಟ ಇಲ್ಲ ಅಂದರೆ ಅರಿಶಿನ ಸ್ಕಿಪ್ ಮಾಡ್ಕೊಬೋದು. ಪದಾರ್ಥಗಳೆಲ್ಲ ಚೆನ್ನಾಗಿ ಬೆರೆಯೋ ರೀತಿ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಸ್ವಲ್ಪನೇ ನೀರು ಸೇರಿಸ್ಕೊಂತ ಕಲಿಸ್ಕೋಬೇಕು. ಒಂದೇ ಸರಿ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಹಿಟ್ಟು ತೆಳುವಾಗುವಂತಹ ಚಾನ್ಸಸ್ ಇರುತ್ತೆ, ಹಾಗೆ ಗಂಟಾಗುವಂತಹ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪನೇ ನೀರು ಸೇರಿಸ್ಕೊಂತ ನೋಡಿ ಈ ರೀತಿ ಕಲಿಸ್ಕೊಬೇಕು. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಂತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಅನ್ನೋದು ಬರುತ್ತೆ. ಹಾಗಾಗಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸಿರೋ ರೀತಿ ಕಣ್ಕನ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಕಣ್ಕ ಉಬ್ಬಿ ಹರಳ್ಕೊಳ್ಳುತ್ತೆ. ಅದರಿಂದ ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ. ಕಣ್ಕ ಚೆನ್ನಾಗಿದ್ರೆ 70% ಹೋಳಿಗೆ ಚೆನ್ನಾಗಿ ಬರುತ್ತೆ. ನಂತರ ಈ ರೀತಿ ನಾದ್ಕೊಂಡ ನಂತರ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಮತ್ತೆ ಇನ್ನು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಕೂಡ ಸೇರಿಸ್ಕೊಂಡು ಮತ್ತೆ ಅದೇ ರೀತಿಯಾಗಿ ಚೆನ್ನಾಗಿ ನಾದ್ಕೊಬೇಕು. ಹೋಳಿಗೆ ಮಾಡುವಾಗ ಕಣ್ಕನ ಮೊದಲೇನೆ ನಾದಿ ಇಟ್ಕೊಬೇಕು. ಇದರಿಂದ ಹೋಳಿಗೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಣ್ಕ ಕೂಡ ಚೆನ್ನಾಗಿ ನೆಂದು ಹರಳ್ಕೊಂಡಿರುತ್ತೆ. ಇಷ್ಟು ಸಾಫ್ಟ್ ಆಗಿ ಕಣ್ಕಣ ಮಾಡ್ಕೊಂಡ್ರೆ ಸಾಕು. ಇದನ್ನ ಒಂದು ಬಟ್ಲೆ ಸಹಾಯದಿಂದ ಅಥವಾ ಪ್ಲೇಟ್ ಸಹಾಯದಿಂದ ಮುಚ್ಚಿಟ್ಟು 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು. ಅಥವಾ ಟೈಮ್ ಇಲ್ಲ ಅನ್ನೋರು 1 ಗಂಟೆಗಳ ಕಾಲನಾದ್ರೂ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು. ಇವಾಗ ಕಣ್ಕನ ಎತ್ತಿಟ್ಕೊಂಡು ನಂತರ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ. ಮೈದಾನ ಯಾವ ಕಪ್ಪಲ್ಲಿ ತಗೊಂಡಿದ್ದೋ ಅದೇ ಕಪ್ಪಲ್ತೆಯಲ್ಲಿ ಕಡಲೆಬೇಳೆನ 1 ಕಪ್ ಆಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ತೊಗರಿ ಬೇಳೆ ಕೂಡ ತಗೋಬಹುದು. ನಂತರ ಕಡಲೆಬೇಳೆನ 2 ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಂಡು ನೀರು ಕುಡಿಯೋ ಲೋಟದಲ್ಲಿ 3 ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಂತಾ ಇದ್ದೀನಿ. ಬಟ್ ಸಾಂಬಾರ್ಗೂನು ಬೇಳೆ ಕಟ್ಟು ಬೇಕಾಗಿರೋದ್ರಿಂದ 3 ಲೋಟನ ಸೇರಿಸ್ಕೊಂತಾ ಇದ್ದೀನಿ. ನೀವು ಸಾಂಬಾರ್ ಮಾಡ್ಕೊಳ್ಳಲ್ಲ ಅನ್ನೋದಾದ್ರೆ 2 ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಬೇಳೆ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ 1 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ, ಹಾಗೆ 1/4 ಟೀ ಸ್ಪೂನ್ಗಿಂತ ಕಡಿಮೆ ಆಗುವಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡಿಕೊಂಡು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊತಾ ಇದ್ದೀನಿ. ಬೇಳೆ ಕುದಿ ಬರೋ ಟೈಮಲ್ಲಿ ಈ ರೀತಿಯಾಗಿ ನೊರೆ ಬರುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಈ ಟೈಮಲ್ಲಿ ನಾವು ನೊರೆನ ತಕ್ಕೊಬಿಡ್ಬೇಕು. ಕುಕ್ಕರ್ನಲ್ಲಿ ಬೇಳೆನ ಬೇಯಿಸ್ಕೊಳ್ಳೋದ್ರಿಂದ ಬೇಳೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಆವಾಗ ಹೂರ್ಣ ತೆಳುವಾಗುವಂತಹ ಚಾನ್ಸಸ್ ಇರುತ್ತೆ. ಅದರಿಂದ ಪಾತ್ರೆನಲ್ಲೇ 10 ನಿಮಿಷದಲ್ಲೆಲ್ಲ ಬೇಯಿಸ್ಕೊಬೋದು. ಪಾತ್ರೆನಲ್ಲೇ ಬೇಳೆನ ಬೇಯಿಸ್ಕೊಳ್ಳಿ. ನೋಡಿ ಈ ರೀತಿ ಬೇಳೆ ಚೆನ್ನಾಗಿ ಬೇಯಬೇಕು. ಬೇಳೆನ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಾಗ ಗಂಟು ಇಲ್ದೆಲ್ಲ ಇರೋ ರೀತಿ ಸ್ಮ್ಯಾಶ್ ಆಗಬೇಕು. ಆವಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ಬೇಳೆನಲ್ಲೂ ಕೂಡ ಸ್ವಲ್ಪನೂ ನೀರು ಇಲ್ದೆಲ್ಲ ಇರೋ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನೂ ಕೂಡ ಸಾಂಬಾರ್ಗೆ ಅಂತ ಎತ್ತಿಟ್ಕೊತಿದ್ದೀನಿ. ನಂತರ ಯಾವ ಕಪ್ಪಲ್ಲಿ ಬೇಳೆನ ತಗೊಂಡಿದ್ದೋ ಅದೇ ಕಪ್ಪಲ್ತೆಯಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ, ಹಾಗೆ 1 ಕಪ್ ಆಗುವಷ್ಟು ಬೆಲ್ಲನೂ ಕೂಡ ಸೇರಿಸ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡು ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊತಾ ಬೆಲ್ಲ ಎಲ್ಲ ಕರಗಿ ನೀರಾಗಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು 50% ಕರಗಿದೆ ಅಷ್ಟೇ. ಬೆಲ್ಲ 3/4% ಕರಗಿದೆ ಅನ್ನೋವಾಗ 3 ರಿಂದ 4 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಸೇರಿಸ್ಕೊಬೇಕು. ನೋಡಿ ಈಗ 3/4% ಕರಗಿದೆ. ಇವಾಗ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೆಲ್ಲ ಕೂಡ 100% ಕರಗಿ ಈ ರೀತಿ ಆಗಿರುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬೇಡ. ತಣ್ಣಗಾದ ನಂತರ ಮಿಕ್ಸಿ ಮಾಡ್ಕೊಳ್ಳೋಣ. ಬಿಸಿ ಇದ್ದಾಗಲೇ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಜಾರ್ ಕೂಡ ಹಾಳಾಗುತ್ತೆ. ಅದ್ರ ಜೊತೆಗೆ ಹೂರ್ಣ ಕೂಡ ಚೆನ್ನಾಗಿ ಬರೋದಿಲ್ಲ. ನೋಡಿ ಈ ರೀತಿ ಹೂರ್ಣ ತಯಾರಾಗಿದೆ. ಈ ರೀತಿನೇ ಇರಬೇಕು, ಈ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕು. ತುಂಬಾ ತೆಳುವಾದ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ.
ನೋಡಿ ಉಂಡೆ ಮಾಡ್ಕೊಂಡ್ರೆ ಈ ರೀತಿಯಾದ ಕನ್ಸಿಸ್ಟೆನ್ಸಿಲಿರಬೇಕು, ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ಈ ಕಡೆ 2 ಅವರ್ ಕಣಕ ಕೂಡ ನೆಂದು ಚೆನ್ನಾಗಿ ಹುಬ್ಬಿ ಹರಳ್ಕೊಂಡಿದೆ. ನೋಡ್ತಿರ್ಬೋದು ಯಾವ ರೀತಿ ಕಣಕ ಚೆನ್ನಾಗಿ ಬರ್ತಿದೆ ಅಂತ. ಎಣ್ಣೆನೂ ಕೂಡ ಜಾಸ್ತಿ ಏನು ಯೂಸ್ ಮಾಡಿಲ್ಲ, ಆದರೂ ಕೂಡ ಕಣಕ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ. ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಂಡು ಎತ್ತಿಟ್ಕೊಳ್ಳೋಣ. ನಂತರ ಇವಾಗ ಒಬ್ಬಟ್ಟನ್ನ ತಟ್ಕೊಳ್ಳೋದಕ್ಕೆ ಇಲ್ಲಿ ಕೌಂಟರ್ ಟಾಪ್ ಮೇಲೆ ಒಂದು ತಟ್ಟೆನ ಇಟ್ಕೊಂಡು ಅದ್ರ ಮೇಲ್ಗಡೆ ಮಾಮೂಲಿ ಸಕ್ಕರೆ ಕವರ್ ಬರುತ್ತಲ್ಲ, ಆ ಸಕ್ಕರೆ ಕವರ್ನ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬಟರ್ ಪೇಪರ್ ಅಥವಾ ಹೋಳಿಗೆ ಪೇಪರ್ ಅಂತಾನೆ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಬಹುದು. ಕವರ್ ಮೇಲೆ 1 ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಹೂರ್ಣನ ಎಷ್ಟು ದಪ್ಪ ತಗೊಂತೀವೋ ಅದಕ್ಕಿಂತ ಕಡಿಮೆನೆ ಕನಕನ ತಗೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ನೋಡಿ, ಹೂರ್ಣದ ಉಂಡೆನ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ನಾನು ವಿಡಿಯೋದಲ್ಲಿ ತೋರಿಸಿರೋ ರೀತಿಯಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಈ ರೀತಿ ಪ್ಯಾಕ್ ಮಾಡಿಕೊಂಡು ನೋಡಿ, ಎಕ್ಸ್ಟ್ರಾ ಇರುವಂತಹ ಕಣಕನ ತೆಗೆದ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ತಟ್ಟೆ ಮೇಲೆ ಇಟ್ಟು ಮೊದಲಿಗೆ ತಟ್ಕೊಂಡು ನಂತರ ಸುತ್ತ ಒಂದೇ ಪೊಸಿಷನ್ ಅಲ್ಲಿ ತಟ್ಕೊಬೇಕು. ಈ ರೀತಿ ಮಾಡೋದ್ರಿಂದ ಹೂರ್ಣ ಒಂದೇ ಕಡೆ ಇರೋದಿಲ್ಲ, ಎಲ್ಲಾ ಕಡೆನೂ ಕೂಡ ಸ್ಪ್ರೆಡ್ ಆಗುತ್ತೆ. ಹಾಗೆ ಮೈದಾ ಕೂಡ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗುತ್ತೆ, ಒಂದೇ ಕಡೆ ಬರೋದಿಲ್ಲ. ಈ ಕಡೆ ತವ ಕೂಡ ಬಿಸಿಯಾಗಿದೆ. ತವದ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ತವ ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಆದ ನಂತರ ತಟ್ಕೊಂಡಿರುವಂತಹ ಒಬ್ಬಟ್ಟನ್ನು ಕೂಡ ತವದ ಮೇಲೆ ಹಾಕೊಂಡು ಈ ರೀತಿಯಾಗಿ ಬೇಯಿಸ್ಕೊಬೇಕು. ಹೋಳಿಗೆ ಮೇಲೆ ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಸವರಿ ಬೇಯಿಸ್ಕೊಬಹುದು. ಬೇಡ ಅಂತ ಅಂದ್ರೆ ಹಾಗೇನೂ ಕೂಡ ಬೇಯಿಸ್ಕೊಬಹುದು. ನೋಡಿ ಈ ರೀತಿ 2 ಕಡೆನೂ ಬೇಯಿಸ್ಕೊಂಡ್ರೆ ಸಾಕು. ಇದನ್ನ ತಕ್ಕೊಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ ಅಂತ. ತುಂಬಾನೇ ಈಸಿಯಾಗಿ ಮಾಡ್ಕೊಬಹುದು. ಮತ್ತೊಂದು ಹೋಳಿಗೆನೂ ಕೂಡ ಅದೇ ರೀತಿಯಾಗಿ ಮಾಡಿ ತೋರಿಸ್ತಿದ್ದೀನಿ ನೋಡಿ. ತುಂಬಾನೇ ಈಸಿಯಾಗಿ ಮಾಡ್ಕೊಬಹುದು. ಹಾಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಕೂಡ ನಾವು ಲಟ್ಟಿಸ್ಕೊಬಹುದು, ಅಷ್ಟು ಚೆನ್ನಾಗಿ ಬರುತ್ತೆ. ಮೊದಲನೇ ಸಲ ಮಾಡೋರು ಕೂಡ ಆರಾಮಾಗಿ ಮಾಡ್ಕೊಬಹುದು. ಪರ್ಫೆಕ್ಟ್ ಅಳತೆಯಲ್ಲಿ ಸಾಫ್ಟ್ ಆದ ಹಾಗೆ ತೆಳುವಾದ ಹೋಳಿಗೆಯನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿದ್ರಿ ಅಲ್ವಾ. ಒಮ್ಮೆ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ. ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.